ಯಾರಲ್ರಿ ಮೆಕ್ಕಿಜೋಳ ಬಿತ್ತಲಾಗತ್ತಾನೀಗ. ಅಂಗಡಿಯವ್ರು ಇಲ್ಲಿದಾರೆ ಅಂಗಡಿಯವ್ರು. ಅಕ್ರಮ ಮದ್ಯ ಮಾರಾಟ ದಂಧೆ ಜೊತೆಗೆ ಸಿಂದಗಿಯ ಅಬಕಾರಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಅನೇಕ ಕನ್ನಡಪರ ಸಂಘಟನೆಗಳು ಮತ್ತು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಅಬಕಾರಿ ಅಧಿಕಾರಿಗಳ ಈ ಇಲ್ಲಿಗಲ್ ಆಕ್ಟಿವಿಟಿ ಬಗ್ಗೆ ಯಾರೊಬ್ಬರು ಹೇಳುವವರು ಕೇಳುವವರು ಇಲ್ಲದಂತಾಗಿದೆ ಅಂತ ಜಯ ಕರ್ನಾಟಕ ಯುವ ಘಟಕ ಜಿಲ್ಲಾಧ್ಯಕ್ಷ ಸುದರ್ಶನ್ ಜಂಗಾನಿ ಆರೋಪಿಸಿದ್ದಾರೆ. ಯಾವ ಬ್ರಿಟಿಷ್ ಯಾವ ಅಂಗಡಿ ಕರ್ಕೊಂಡು ಹೋಗ್ಬಿಡ್ತೀನಿ ಬರ್ರಿ. ಇಲ್ಲ ಅಂಗಡಿ ಕರ್ಕೊಂಡು ಹೋಗ್ತೀನಿ ಬರ್ರಿ. ಬರ್ರಿ ಬ್ರಿಟಿಷ್ ಅವ್ರಿ ಬ್ರಿಟಿಷ್ ಕೇಪ್ ಸ್ಟ್ರಾಂಗ್ ಸಿಗಲ್ರಿ ಇಲ್ಲೇ ಸಿಗ್ತಾವ ಅಂತ ಅಂದ್ರಿ. ಕೇಪ್ ಸ್ಟ್ರಾಂಗ್ ಸಿಗಲ್ರಿ. ಇಲ್ಲೆಲ್ಲ ನಮ್ಗೆ ಸಿಗ್ತಾವ ಅಂತಂದ್ರೆ ಅವ್ರ ಕಡೆ ರೇಣುಸಿದ್ದೇಶ್ವರ ಗುಡಿಗಲ್ಲಿ ಹುಟ್ಟಿ ಹೆಸರಾದ ನಾಡಿದು ಇಂಥ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಕೊಲೆಯ ಸುಳಿಗೆ ನಡೆಯುತ್ತಿರುವುದು, ಅದಕ್ಕೆ ಅಧಿಕಾರಿಗಳೇ ಶಾಮೀಲಾಗಿರುವುದು ಖೇದಕರ ಅಂತ ಹರ್ಷವರ್ಧನ ಪೂಜಾರಿ ಆರೋಪಿಸಿದ್ದಾರೆ. ಹತ್ತಾರು ಹಳ್ಳಿಗಳಲ್ಲಿ ನಾವು ಪ್ರಶ್ನೆ ಮಾಡಿದೆವು, ಅಲ್ಲ ನಿಮ್ಗೆ ಎಲ್ಲಿ ಲೈಸೆನ್ಸ್ ಅದ, ಯಾಕೆ ನೀವು ದಾರು ಮಾರ್ತೀರಿ ಅಂತ ಒಂದು ನಾವು ಪ್ರಶ್ನೆ ಕೇಳಿದಾಗ ಆ ದಾರು ಮಾರ್ತಕ್ಕಂಥ ಉತ್ತರ ಏನಿತ್ತು, ಮಾರ್ತಕ್ಕಂಥ ವ್ಯಕ್ತಿಗಳ ಉತ್ತರ ಏನಿತ್ತು ಗೊತ್ತಾ? ಅವ್ರು ಹೇಳ್ತಾರೆ, ಇಲ್ಲ ನಾವು ಆ ಅಬಕಾರಿ ಆಫೀಸ್ ಅವ್ರಿಗೆ ನಾವು ತಿಂಗಳ ಏನು ಮುಟ್ಟಿಸ್ತೀವಿ, ನಾವು ಕೊಡ್ತೀವಿ, ಅದು ನೀವು ಕೇಳೋಕೆ ನೀವು ಯಾರು ಹೇಳ್ತಾರೋ. ಅದಕ್ಕಾಗಿ ನಾವು ಈಗ ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಸಂಬಂಧಪಟ್ಟಂಥ ಅಬಕಾರಿಯ ಅಧಿಕಾರಿಗಳು ಈ ಕೂಡಲೇ ಅಕ್ರಮವಾಗಿ ನಡೆಸ್ತಕ್ಕಂಥ ಈ ಮದ್ಯ ಮಾರಾಟದ ಒಂದು ಜಾಲವನ್ನು ಭೇದಿಸಿ ಸಿಂಧಿಗೆ ಒಂದು ಆರೋಗ್ಯಪೂರ್ಣವಾದ ಒಂದು ಆರೋಗ್ಯವಾದ ಒಂದು ಸಮಾಜವನ್ನು ಕಟ್ಟಬೇಕು. ಕೂಡಲೇ ಇದನ್ನು ಒಬ್ಬ ಓರ್ವ ಅಬಕಾರಿ ಆರಕ್ಷಕರು ಕೂಡಲೇ ಇದನ್ನು ಸಮಸ್ಯೆ ಬಗೆಹರಿಸಬೇಕು. ಒಂದು ವೇಳೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಗೆಹರಿಸದೇ ಇದ್ದಲ್ಲಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಸಿಂದಗಿ ಅಬಕಾರಿಯ ಒಂದು ಕಚೇರಿಗೆ ಬೀಗ ಹಾಕಿ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತದೆ.